ಆ ಪಾಪಿ ಪಾಪದ ಕೊಡ ತುಂಬಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಶಂಕ ಜಾತ್ರೆ ಬಾರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಸ್ಮಶಾನಕ್ಕೆ ತಗೊಂಡೋಗ್ಬೇಕಾಗಿತ್ತು. ಸುಶೀಲಾ, ಈ ಸಮಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಬಿಟ್ಟು ಅನ್ಬೇಕಾ? ಈ ತರ ಎಲ್ಲ ಮಾಡಬೇಡ್ರಿ, ಬಿಟ್ಬಿಡಿ ಅಂತ ಪ್ರತಿ ಕ್ಷಣ ಅವ್ರ ಕಾಲು ಹಿಡಿದು ಪರ್ಪರಿಯಾಗಿ ಬೇಡ್ಕೊಂಡಲ್ಲ, ಆಗ ಮನುಷ್ಯ ಬಿಟ್ನ? ಇಲ್ಲ ತಾನೆ, ಎಲ್ಲ ನಂದೇ ಅಂತ ಮೆರಿತಾ ಇದ್ದ. ಆದ್ರೆ ಇವಾಗ ಏನಾಯ್ತಕ್ಕ? ಹಾವು ಮೈ ಮೇಲೆ ಹರಿದಾಡಿದ್ರು ಅಲ್ಲಾಡಕ್ ಆಗದೆ ಇರೋಂತ ಪರಿಸ್ಥಿತಿಲಿ ಬಿತ್ಕೊಂಡಿದ್ದಾನೆ. ಸುಶೀಲಾ, ಯಾಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತಿದ್ಯಾ? ಕೈಲಾಗ್ದಿರೋರ್ಗೆ ಹಾಗೆಲ್ಲ ಹೇಳ್ಬಾರ್ದು. ಇವನ ಅಕ್ಕ ಕೈಲಾಗದೆ ಇರೋನು? ನೀನು ತಪ್ಪು ತಿಳ್ಕೊಂಡಿದ್ಯಾ. ಈಗ್ಲೂ ಅವನ್ಗೆ ಅವಕಾಶ ಸಿಕ್ಕಿದ್ರೆ ಊರಿಗೆ ಬೆಂಕಿ ಹಚ್ಬಿಡ್ತಾನೆ. ಅದಕ್ಕೆ ಅನ್ಸುತ್ತೆ ದೇವ್ರು ಕೈ ಕಾಲ ಕಿತ್ಕೊಂಡಿರೋದು. ಸುಶೀಲಾ, ನಾನ್ ನಿಲ್ಸ್ಬಿಡ್ತೀನಕ್ಕ, ಆದ್ರೆ ವಿಧಿ ನಿಲ್ಸಲ್ಲ. ವಿಧಿ ದಂಡ ಯಾತ್ರೆ ನಡೆಸ್ತಾ ಬಂದ್ರೆ ತಲೆ ಎತ್ತಿ ನಿಲ್ತೀನಿ ಅನ್ನೋರ್ ತಲೆ ಎಲ್ಲ ತರಗೆಲೆ ತರ ಉದ್ರೋಗ್ಬಿಡುತ್ತೆ. ಇಷ್ಟು ದಿನ ನೀನ್ ನನ್ನ ಹತ್ರ ಬಂದು ಯಾಕೆ ಸುಶೀಲಾ ಏನು ಮಾತಾಡ್ತಿಲ್ಲ, ಸುಮ್ಮನೆ ಇದೆಯಾ ಅಂತ ಕೇಳಿದಲ್ಲ, ನಾನು ಒಂದೂ ಮಾತು ಆಡಿರ್ಲಿಲ್ಲ. ಹೌದಾ? ಹೌದು. ಇದಕ್ಕೆಲ್ಲ ಯಾರ್ ಕಾರಣ ಅಂತ ನಿನಗೆ ಗೊತ್ತಾ? ಇದೇ ಮನುಷ್ಯ. ಈ ವಿಷ ತುಂಬಿಕೊಂಡಿರೋ ಹುಳಾನೆ ಇದಕ್ಕೆಲ್ಲ ಕಾರಣ. ಬೆಂಗಳೂರಲ್ಲಿರೋರ್ನ ಸಾಯಿಸ್ತೀನಿ ಅಂತ ನನ್ನ ಹೆದರ್ಸಿ ಅವ್ರ ಮನೆ ಹತ್ರ 24 ಗಂಟೆ ಜನನ್ ಬಿಟ್ಟು ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿದ್ದ ಅಕ್ಕ. ಇದೇನಿದು, ಇಬ್ರು ಹಿಂಗ್ ಗಾಬರಿ ಬುದ್ಕೊಂಡು ನಾನು ನೋಡ್ತಿದ್ದೀರಲ್ಲ? ಹೋ, ಇಂಥ ಸುಂದರವಾಗಿರೋ ಹುಡುಗನ್ನ ಯಾವತ್ತೂ ನೋಡಿಲ್ವೇ? ಹೌದೌದು. ಆದ್ರೆ ಮಾವ, ನೀನು ಹುಡುಗ ಅಲ್ಲ, ಅಂಕಲ್ ನೀನು. ಏಯ್, ಅದೇ ಮತ್ತೆ ನೀನು ಅಂಕುಲು ಗಿಂಕುಲು ಅಂತಲ್ಲ ಹೇಳ್ಬಿಟ್ರೆ ಆಮ್ಯಾಕೆ ಮಾರಿಗುಡಿ ಐಕ್ಲೆಲ್ಲ ಸುಮ್ಬಿಟ್ಟಾರ. ಅವರು ಇನ್ನು ಅಂಕುಲು ಅಂಕುಲು ಅಂತ ಸೂರು ಹಚ್ಕೊಂಡ್ಬಿಡ್ತಾರೆ. ಏನ್ ಮಾದಪ್ಪಣ? ಕರೆಕ್ಟು ಶಿವು. ಏನು ಪಾರು ನೀನು ಅಂಕಲು ಗಿಂಕಲು ಅಂತ? ನಾನೇನೋ ಅಂಕಲಪ್ಪ, ಆದರೆ ಶಿವು ನೋಡು ಒಳ್ಳೆ ಆಡೋ ಹುಡುಗ ಇದ್ದಂಗಿದ್ದಾನೆ. ಅವನಿಗೆ ಯಾಕೆ ಅಂಕಲ್ ಅಂತೀಯ? ಹಂಗೇಳು ಮಾದಪ್ಪಣ. ಅಯ್ಯೋ, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ತಮಾಷೆ ಗಿಮಾಸೆ ಏನಲ್ಲ, ಸತ್ಯ ಏನು ಅಂತ ನಂಗೆ ಸಂದ ಗೊತ್ತಾಯ್ತು. ಯಾವ ಸತ್ಯ ಶಿವು? ನಿಮ್ಮ ಮನೆಯಾಗಿರೋ ಸತ್ಯ. ಅಂದ್ರೆ ಈ ಮನೆಯಾಗೆ ಒಂದು ಗುಂಡು ಸತ್ಯ ಐತಲ್ಲ, ಆ ಸತ್ಯದ ಬಗ್ಗೆ ನಾನು ಹೇಳ್ತೀವಿ. ಅಲ್ಲ, ಆ ಗುಂಡಾಗಿರೋ ಸತ್ಯನ ನೀನು ಒಬ್ಳೇ ನೋಡ್ಬೇಕು ಅಂತ ಬಂದಿದ್ಯಲ್ಲ, ನನಗೆ ಹೆಂಗಾಗಬೇಡ. ಅಲ್ಲ ಮದಪ್ಪಣ, ಅಲ್ಲ ಇವಳಿಗೆ ನಾದ್ನಿ ನೋಡ್ಬೇಕು ಅನ್ನೋ ಆಸೆ, ತಂಗಿ ನೋಡ್ಬೇಕು ಅನ್ನೋ ಆಸೆ ನಂಗಿರಕ್ಕಿಲ್ವೇ? ಇರ್ಬೇಕತ್ತೆ, ಕರೆಕ್ಟ್ ಇರ್ಬೇಕತ್ತೆ. ಇರ್ಬೇಕಾದೆ ಅನ್ಕೊಂಡು ಇಲ್ಲೇ ನಿಲ್ಸ್ಕೊಂಡಿದ್ಯಲ್ಲ ಮದಪ್ಪಣ, ಒಳ ಕರಿಕಿಲ್ವೇ? ಅಯ್ಯೋ, ನಾನು ಮರ್ತೇ ಬಿಟ್ಟೆ ನೋಡು. ಬಾ ಶಿವು, ಹೋಗೋಣ. ನೀವು ಮರ್ತರು ನಾವು ಮರೆಯಕ್ಕಿಲ್ಲ. ನಮ್ ಬೀಗ್ರ ಮನೆಗೆ ಯಾರು ನಮ್ಮನ್ನು ಕರಿಬೇಕು? ಏನಂದ್ಯ ಪಾರು? ಬನ್ನಿ ಹೋಗುವ. ನಾವು ಬಂದಾಯ್ತು, ನಾನು ಜಾರಿದ್ದು ಆಯ್ತು, ಜಾರ್ ಬೀಳಂಗಾಗಿದ್ದು ಆಯ್ತು, ಪಾರು ನನ್ ಕ್ಯಾಚ್ ಹಿಡ್ಕೊಂಡು ಆಯ್ತು. ಏನೋ ಜಾರದ್ಯಾ? ಏನು ಆಗ್ಲಿಲ್ವಾ? ಅದು ನಮ್ ಕೆಲಸದಮ್ಮ ಒರೆಸ್ತಾ ಇದ್ರ, ನೆಲ ಎಲ್ಲ ಹಸಿ ಇತ್ತಲ್ಲ, ಅದಕ್ಕೆ ಇರ್ಬೇಕು. ಹುಷಾರಾಗಿ ಬರತ್ತಾನೆ. ಕೆಲ್ಸದಮ್ಮನ? ಯಾರ ಅಂಕಲ್ ಅದು? ಯಾರ್ದ ಮನೆ ಕೆಲ್ಸಕ್ಕಿರೋದು ರಶ್ಮಿಗಿನ್ನೂ ಗೊತ್ತಿಲ್ಲ. ಅದು ಹೂವಣ್ಣ, ನಮ್ಮ ಮನೇಲಿ ಇವಾಗ ಕೆಲ್ಸದಮ್ಮ ಇದಾರೆ. ಅತ್ತೆ ಊರಿಗೆ ಹೋಗಿದಾರಲ್ಲ, ಎಲ್ಲಾ ಕೆಲ್ಸನೂ ನಂಗೆ ಒಬ್ಳಿಗೆ ಮಾಡಕ್ ಕಷ್ಟ ಆಗತ್ತೆ ಅಂತ ಇದಾರೆ. ಅಲ್ಲ, ನಿಂಗೆ ಈ ಮಾತಾಡಕ್ಕೆ ನಿಂಗೆ ಏನು ಅನ್ಸಕ್ಕಿಲ್ಲನವ? ಯಾಕಪ್ಪ ಶಿವು? ಮಾದಪ್ಪನ ನೀವು ಸುಮ್ಕಿರು. ನಾನು ಹಿಂಗೇನವ ನಿನ್ನ ಬೆಳೆಸಿರೋದು? ನಿನ್ನ ಕೈನಲ್ಲಿ ಆದ್ರೆ ಕೆಲಸ ಮಾಡು. ಅಲ್ಲ, ಕಷ್ಟ ಐತದೆ ಅಂದ್ರೆ ಪರವಾಗಿಲ್ಲ, ಮಾಡು. ನೀನು ನಮ್ಮ ಬೆಳಕು ಕಣವ, ನಮ್ಮನೆ ಬೆಳಕು. ಗಂಡನ ಮನೆಗೆ ಬಂದು ಬೆಳಗ್ಬೇಕು. ಇಲ್ಲಿರೋದೇ 4 ಜನ, ಅಂತದ್ರಾಗೆ ಕೆಲಸ ಕಷ್ಟ ಅಂತ ಕೆಲ್ಸಕ್ಕೆ ಜನ ಇಟ್ಕೊಂಡಿದ್ಯಲ್ಲವ. ಗಂಡನ ಮನೆಯಾಗೆ ಕೆಲಸ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಬೇಕು, ಆವಾಗ್ಲೇ ಮಕ್ಕಳವ ಮೆಚ್ಕೊಳ್ಳೋದು. ಏನ್ ಶಿವು,
ನನ್ನ ಬಂಗಾರದಂಥ ಸೊಸೆಗೆ ನನ್ನ ಮುಂದೆನೇ ಬೈತಾ ಇದೆಯಾ? ನೋಡು, ನನಗೆ ಮೊದಲು ನನ್ನ ಸೊಸೆ, ಆಮೇಲೆ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಸಂಬಂಧ. ನೋಡು, ಇನ್ನು ಮುಂದೆ ನೀನು ನನ್ನ ಮುಂದೆ ಬೈದ್ರೆ ನಾನು ಸುಮ್ಮನೆ ಇರಲ್ಲ. ಮಾವ, ನನ್ನ ಮುಂದೆನೆ ಏನಕ್ಕೆ ನಮ್ಮ ಅಣ್ಣಂಗೆ ಬೈತಾ ಇದ್ದೀರಾ? ಅವನು ಏನು ಹೇಳಿದ್ರು ಎಲ್ಲ ನಾನು ಒಳ್ಳೇದಕ್ಕೆ. ತಂಗಿಂತಿದ್ದು ಅಣ್ಣ, ಸೊಸೆಗೆ ಬೈತೀಯ ಅಂತ ಕೋಪ ಮಾಡ್ಕೊಳ್ಳೋ ಮಾವ, ಅಣ್ಣಂಗೆ ಅಂತ್ಯ ಅಂತ ವಾದ ಮಾಡೋ ತಂಗಿ. ಮಕ್ಕಳವ, ಎಲ್ಲ ಸಂಬಂಧನೂ ಹೆಂಗಿರ್ಬೇಕು ಹಂಗಂಗೆ ಇಟ್ಟಿದೀಯ. ನಿನಗೆ ನಾನು 100 ತೆಂಗಿನಕಾಯಿ ಓಡಿಸಿದ್ರು ಕಮ್ಮಿನೇ ಕಣವ. ಆಯಿತು ಕಣವ, ಇನ್ನು ಮುಂದೆ ನಿಮ್ಮ ಅಣ್ಣಂಗೆ ನಾನು ಬೈಯಲ್ಲ, ಆಯ್ತಾ? ಅಬ್ಬಾ, ಪ್ರೀತಿ ವಿಶ್ವಾಸ ನಂಬಿಕೆ KRS ಡ್ಯಾಮಲ್ಲಿ ನೀರು ಬಿಟ್ಟಂಗೆ ಎಲ್ಲ ಉಕ್ಕಿ ಬರ್ತಾ ಇದೆ. ಮಾವ ಹೇಳಿದ್ರಲ್ಲೂ ತಪ್ಪಿಲ್ಲ, ಮಾದಪ್ಪಂಕಲ್ ಮಾತಾಡಿದ್ರಲ್ಲೂ ತಪ್ಪಿಲ್ಲ, ಗುಂಡು ಮಾತಾಡಿರೋದ್ರಲ್ಲೂ ತಪ್ಪಿಲ್ಲ. ಎಲ್ಲರೂ ನಿಮ್ಮ ಸಂಬಂಧಗಳನ್ನ ಕರೆಕ್ಟಾಗಿ ನಡ್ಸ್ಕೊಂಡು ಬರ್ತಿದ್ದೀರಾ ಅಷ್ಟೇ. ಪಾಪ ನಮ್ಮ ಗುಂಡುಗೆ ಇದೆಲ್ಲ ಹೊಸ್ತಲ್ವಾ ಅಂತ ಮಾದಪ್ಪಂಕಲ್ ಕೆಲ್ಸದವ್ರನ್ನ ಇಟ್ಟಿದ್ದಾರೆ. ಕೆಲ್ಸದವ್ರಿಗೆ ಕಷ್ಟ ಆಗುತ್ತೆ ಅಂತ ನನ್ನ ಮಾವ ಹೇಳ್ತಿದ್ದಾನೆ. ಮಾವಂಗೆ ಮಾದಪ್ಪಂಕಲ್ ಹಂಗಂದ್ರಲ್ಲ ಅಂತ ಗುಂಡು ಬೈತಿದ್ದಾಳೆ. ಇದರಲ್ಲಿ ಯಾರು ಬೇಜಾರಾಗುವಂತ ವಿಷಯನೇ ಇಲ್ಲ. ಸರಿ ಸರಿ ಗುಂಡು, ಬೇಜಾರು ಮಾಡ್ಕೋಬಿಟ್ಟ ಗುಂಡು. ಓ ಆಯ್ತು ಮದಪ್ಪಣ, ನಿನ್ನ ತೊತೆಗೆ ನಾನೇನು ಬೈಯಕ್ಕಿಲ್ಲ ಬಿಡಪ್ಪ, ಬೈಬೇಡ ನನಗೆ. ರಶ್ಮಿ, ಇನ್ನು ಮುಂದೆ ನಾನು ನಿಮ್ಮ ಅಣ್ಣಂಗೆ ಏನು ಹೇಳಲ್ಲ, ಆಯ್ತಾ? ನಾನು ಅಷ್ಟೇ, ಇನ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಏನಾದರೂ ಕಷ್ಟ ಆದರೆ ಮಾತ್ರ ಸ್ವಲ್ಪ ಹೆಲ್ಪ್ ತಗೋತೀನಿ. ಓಕೆನಾ? ಓಕೆ ಓಕೆ. ರಶ್ಮಿ, ಅಣ್ಣ ಅದಕ್ಕೆ ಕಾಫಿ ಮಾಡ್ಕೊಂಡು ಬಾರವ. ಅಯ್ಯೋ ಮಾವ, ಅಣ್ಣ ಎಷ್ಟೊಂದು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದು